ಗೃಹ ಕಚೇರಿ ಕೃಷ್ಣಾಗೆ ನಕ್ಸಲರ ಆಗಮನ ಆಗಿದೆ. ಮುಖ್ಯಮಂತ್ರಿಗಳ ಎದುರಿಗೆ ಅವರು ಇನ್ನೇನು ಕೆಲವೇ ಹೊತ್ತುಗಳಲ್ಲಿ ಮುಂದಾಗ್ತಾರೆ. ಕೆಲವೇ ಕ್ಷಣಗಳಲ್ಲಿ 6 ನಕ್ಸಲರ ಶರಣಾಗತಿ ಪ್ರಕ್ರಿಯೆ ಆರಂಭ ಆಗುತ್ತೆ. ಗೃಹ ಕಚೇರಿ ಕೃಷ್ಣಾಗೆ ಅವರನ್ನ ಪೊಲೀಸ್ ಬಂದೋಬಸ್ತ್ನೊಂದಿಗೆ ಕರೆತರಲಾಗಿದೆ. 6 ಮಂದಿ ನಕ್ಸಲರು ಮುಂಡಗಾರಲತಾ, ಸುಂದರಿ, ವನಜಾಕ್ಷಿ, ವಸಂತ, ಜೀಶಾ, ಮಾರೆಪ್ಪ ಅರೋಳಿ ಇವರೆಲ್ಲರೂ ಕೂಡ ಆಗಮಿಸಿದ್ದಾರೆ. ನೋಡ್ತಾ ಇದ್ರಿ ದೃಶ್ಯದಲ್ಲಿ ಅವರೆಲ್ಲರನ್ನು ಕೂಡ ಚಿಕ್ಕಮಗಳೂರಿನಿಂದ ಅವರು ಬೆಂಗಳೂರಿಗೆ ಬಂದರು. ಬೆಂಗಳೂರಿಗೆ ಬಂದ ನಂತರದಲ್ಲಿ PWD ಕಚೇರಿಯಲ್ಲಿ ಅವ್ರನ್ನ ಇರಿಸಿದ್ರು. ಅದಾದ ನಂತರದಲ್ಲಿ ಅವ್ರನ್ನ ಈಗ ಪೊಲೀಸ್ ಬಂದೋಬಸ್ತ್ನೊಂದಿಗೆ ಕರ್ಕೊಂಡು ಬಂದಿದ್ದಾರೆ. ಮುಖ್ಯಮಂತ್ರಿಗಳ ಗೃಹ ಕಚೇರಿ ಕೃಷ್ಣಾಗೆ ಅವರ ಆಗಮನ ಆಗಿದೆ. ಆ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ರಿ ಅವರನ್ನ ಮುಖ್ಯಮಂತ್ರಿಯ ಬಳಿ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಕರ್ನಾಟಕದಲ್ಲಿ ನಕ್ಸಲೀಯ ಚಟುವಟಿಕೆಗಳಲ್ಲಿ ತೊಡಗಿರುವಂತಹವರು ಶರಣಾಗುವಂತಹ ಪ್ರಕ್ರಿಯೆ ಇನ್ನೇನು ಕೆಲವೇ ಹೊತ್ತುಗಳಲ್ಲಿ ಆರಂಭ ಆಗುತ್ತೆ. ಸೊ ಈಗ ಶರಣಾಗ್ತಿರುವಂತಹ ನಕ್ಸಲರಿಗೆ ಅವರಿಗೆ ಏನು ಬೇಕು, ಆ್ಯಕ್ಚುಲಿ ಏನು ಡಿಮಾಂಡ್ಸ್ ಅವ್ರದ್ದು ಅನ್ನೋದು ಕೂಡ ಇಲ್ಲಿ ಬಹಳ ಮುಖ್ಯವಾಗಿದೆ. ಇದು ಇನ್ನೇನು ಕೆಲವೇ ಹೊತ್ತುಗಳಲ್ಲಿ ಯಾವ ರೀತಿಯ ಒಪ್ಪಂದಗಳಾಗಿದೆ ಅನ್ನೋದು ಗೊತ್ತಾಗುತ್ತೆ. ಈ ಹಿಂದೆ ಕೂಡ ಹಲವು ಬಾರಿಗಳಲ್ಲಿ ಶರಣಾಗತಿ ಪ್ರಕ್ರಿಯೆಗಳಾಗಿದೆ. ಸೊ ಆ ಸಂದರ್ಭದಲ್ಲೂ ಕೂಡ ಸರ್ಕಾರ ಅವರಿಗಾಗಿ ಒಂದಷ್ಟು ಪ್ಯಾಕೇಜ್ಗಳನ್ನು ಘೋಷಣೆ ಮಾಡಿದೆ. ಅದರಲ್ಲಿ ಅವರು ನಮಗೆ ಇನ್ನೂ ಕೂಡ ಕೊಟ್ಟ ಮಾತನ್ನು ಈಡೇರಿಸಿಲ್ಲ ಅನ್ನುವಂತಹ ಸಣ್ಣ ಅಸಮಾಧಾನವನ್ನು ಕೂಡ ತೋರ್ಪಡಿಸ್ತಾ ಇದ್ದಾರೆ. ಅವರ ಮೇಲೆ ಹಲವಾರು ಕೇಸ್ಗಳಿದೆ, ಅದನ್ನು ವಾಪಸ್ ಪಡೀರಿ ಅನ್ನುವಂತಹ ಕೂಗು ಕೂಡ ಇದೆ. ಕರ್ನಾಟಕದಲ್ಲಿ ನಕ್ಸಲರ ಅಧ್ಯಾಯ ಅಂತ್ಯ. ಪಶ್ಚಿಮ ಘಟ್ಟದ 6 ನಕ್ಸಲರು ಶರಣಾಗತಿ. ಸಿಎಂ ಭೇಟಿಯಾಗಿದ್ದಾರೆ. ನಕ್ಸಲರು 6 ಮಂದಿ ನಕ್ಸಲರ ಭೇಟಿಯಾಗಿದೆ. ಮುಖ್ಯಮಂತ್ರಿಗಳ ಬಳಿ ಕರ್ಕೊಂಡು ಹೋಗಿದ್ದಾರೆ. ಶರಣಾಗತಿ ಪ್ರಕ್ರಿಯೆ ಆರಂಭವಾಗಿದೆ. ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ಈ ಪ್ರಕ್ರಿಯೆಯನ್ನು ಆರಂಭಿಸಿದ್ದಾರೆ. ಈ ಮೂಲಕ ಕರ್ನಾಟಕದಲ್ಲಿ ನಕ್ಸಲರ ಅಧ್ಯಾಯ ಅಂತ್ಯವಾಗಿದೆ. 6 ಮಂದಿ ಏನಿದ್ದಾರೆ ನಕ್ಸಲರು ಅವರೆಲ್ಲರನ್ನು ಕೂಡ ಶರಣಾಗಿ ಅಂತ ಹೇಳಿದ್ರು. ಸೊ ಹಾಗಾಗಿ ಶರಣಾಗತಿಗೆ ಅವರು ಬಂದರು. ಈಗ ಮುಖ್ಯಮಂತ್ರಿಗಳ ಬಳಿ ಕರ್ಕೊಂಡು ಹೋಗಿದ್ದಾರೆ. ಅವರ ಮುಂದೆ ಈಗ ಶರಣಾಗತಿ ಪ್ರಕ್ರಿಯೆಗಳು ಕೂಡ ನಡೀತಾ ಇದೆ. ಒಟ್ಟಿನಲ್ಲಿ ಇನ್ನೇನು ರಾಜ್ಯದಲ್ಲಿ ನಕ್ಸಲಿಸಂ ಇಲ್ಲ ಅನ್ನುವಂತಹ ಘೋಷಣೆಯನ್ನು ಮುಖ್ಯಮಂತ್ರಿಗಳು ಮಾಡಲಿದ್ದಾರೆ. ಅದು ಇನ್ನೇನು ಕೆಲವೇ ಹೊತ್ತುಗಳಲ್ಲಾಗುತ್ತೆ. ಇವರ ಶರಣಾಗತಿ ಪ್ರಕ್ರಿಯೆ ಏನಿದೆ ಅದು ಪೂರ್ಣ ಆದ ನಂತರದಲ್ಲಿ ನಕ್ಸಲೀಯ ಚಟುವಟಿಕೆಗಳಲ್ಲಿ ತೊಡಗಿರುವವರು ಶರಣಾಗಿ ಮುಖ್ಯವಾಹಿನಿಗೆ ಬರಬೇಕು. ಸರ್ಕಾರ ಇದನ್ನು ಬಯಸ್ತಾ ಇದೆ. ಇಫ್ ಇನ್ ಕೇಸ್ ನೀವು ಬರದೇ ಹೋದರೆ ಕ್ರಮಗಳನ್ನು ತೆಗೆದುಕೊಳ್ತೀವಿ ಅನ್ನುವಂತಹ ಒಂದು ಎಚ್ಚರಿಕೆಯನ್ನು ಕೂಡ ಕೊಡಲಾಗಿತ್ತು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ. ಏನು ನಡೀತಾ ಇದೆ ಸದ್ಯಕ್ಕಲ್ಲಿ? 6 ಜನ ನಕ್ಸಲರು ಗೃಹ ಕಚೇರಿ ಕೃಷ್ಣಾಗೆ ಆಗಮಿಸಿದ್ದಾರೆ. ಈಗ ಶರಣಾಗತಿಯ ಪ್ರಕ್ರಿಯೆಗಳು ನಡೀತಾ ಇದ್ದಾವೆ. DGIG ಅಲೋಕ್ ಮೋಹನ್ ಅವರು ಕೂಡ ಆಗಮಿಸಿದ್ದಾರೆ. DCM DK ಶಿವಕುಮಾರ್, ಗೃಹ ಸಚಿವರಾದಂತಹ ಪರಮೇಶ್ವರ್ ಅವರು ಆ ಗೃಹ ಕಚೇರಿಯಲ್ಲಿ ಇರುವಂತದ್ದು, ಕೃಷ್ಣಾದಲ್ಲಿ ಇರುವಂತದ್ದು. ಈಗ ಪ್ರಕ್ರಿಯೆಗಳು ಪ್ರಾರಂಭ ಆಗುತ್ತೆ. ಈಗಾಗಲೇ ನಕ್ಸಲರು ನಿರ್ಧಾರ ಮಾಡಿದಂತೆ ಸರ್ಕಾರಕ್ಕೆ ಶರಣಾಗ್ತಾರೆ. ಮುಂದಿನ ಪ್ರಕ್ರಿಯೆಗಳನ್ನ, ಕಾನೂನಾತ್ಮಕ ಪ್ರಕ್ರಿಯೆಗಳನ್ನ, ಪೊಲೀಸರು ಪ್ರಕ್ರಿಯೆಗಳನ್ನ ಪ್ರಾರಂಭ ಮಾಡ್ತಾರೆ. ಒಂದು ನಕ್ಸಲರ ಜೊತೆಗೆ ಅದಕ್ಕಿಂತ ಮುಂಚೆ ಅವರ ಕುಟುಂಬದ ಸದಸ್ಯರು ಕೂಡ ಗೃಹ ಕಚೇರಿ ಕೃಷ್ಣಾಗಿ ಬಂದು ಸಿಎಂ ಅವರನ್ನ ಭೇಟಿ ಮಾಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಈಗ ಸಿಎಂ ಅವ್ರ ಜೊತೆ ಮಾತುಕತೆಗಳನ್ನ ಮಾತನಾಡಿ ಮುಂದಿನ ಪ್ರಕ್ರಿಯೆಗಳು, ಯಾಕಂದ್ರೆ ಈಗ ಶರಣಾಗತಿ ಆಗಿರೋದ್ರಿಂದ ಅವರು ಮುಖ್ಯವಾಹಿನಿಗೆ ಬರಬೇಕು. ಹಾಗಾಗಿ ಸರ್ಕಾರದಿಂದ ಸಿಗಬಹುದಾದಂತಹ ಸೌಲಭ್ಯಗಳು, ಮುಂದಿನ ಕಾನೂನು ಹೋರಾಟಕ್ಕೆ ಸರ್ಕಾರದ ಸಹಾಯ, ಹೀಗೆ ಅನೇಕ ವಿಚಾರಗಳನ್ನ ಸಿಎಂ ಮತ್ತೆ ಸಚಿವರ ಜೊತೆ ಚರ್ಚೆಯನ್ನ ಮಾಡ್ತಾರೆ. ಅದಾದ ನಂತರ ಅಂತಿಮವಾಗಿ ಶರಣಾಗತಿ ಪ್ರಕ್ರಿಯೆಯನ್ನ ನಡೆಸಿ ಸರ್ಕಾರಕ್ಕೆ ಶರಣಾಗುವಂತಹ ಪ್ರಕ್ರಿಯೆಗಳು ನಡೆಯುತ್ತೆ. ದಿವ್ಯಾ, ಸೊ ಈ ಸಂದರ್ಭದಲ್ಲಿ ಪ್ರಗತಿಪರ ಜನಪರ ವೇದಿಕೆಯ ನಾಯಕರುಗಳು ಕೂಡ ಉಪಸ್ಥಿತರಿದ್ದಾರೆ. ಕಾರಣ ಅವರು ಮೀಡಿಯೇಟರ್ ಆಗಿ ವರ್ಕ್ ಮಾಡಿದ್ರು. ದಿವ್ಯಾ, ಹೌದು, ಅವರು ಕೂಡ ಪ್ರಗತಿಪರ ಏನು ವೇದಿಕೆ ಇತ್ತು, ಅವರು ಕೂಡ ಈಗ ಗೃಹ ಕಚೇರಿ ಕೃಷ್ಣಾಗೆ ಬಂದಿದ್ದಾರೆ. ಯಾಕಂದ್ರೆ ಅವರ ಮೂಲಕನೇ ಮಾತುಕತೆಗಳು ನಡೀತು. ಅದಾದ ನಂತರ ಅವರನ್ನ ಮುಖ್ಯವಾಹಿನಿಗೆ ಕರೆತರುವಂತಹ ಪ್ರಯತ್ನಗಳು ಅವರ ಮೂಲಕವೇ ಆಯ್ತು. ಹಾಗಾಗಿ ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ಮಾತುಕತೆಯ ವೇಳೆ, ನಕ್ಸಲರ ಶರಣಾಗತಿಯ ವೇಳೆ ಆ ಪ್ರಗತಿಪರ ನಾಯಕರು ಕೂಡ ಇರುವಂತದ್ದು. ಇನ್ನು ಮಾಧ್ಯಮಗಳನ್ನ ಒಳಗಡೆ ಬಿಟ್ಟಿಲ್ಲ. ಮೋಸ್ಟ್ಲಿ ಪ್ರಕ್ರಿಯೆಗಳು ಅಂತಿಮ ಆದ ಬಳಿಕ ಮಾಧ್ಯಮಗಳಿಗೆ ಸಿಎಂ ಅಥವಾ ಗೃಹ ಸಚಿವರು ಮಾಧ್ಯಮಗಳಿಗೆ ಸುದ್ದಿಗೋಷ್ಠಿಯನ್ನ ಮಾಡಬಹುದು. ಆದ್ರೆ ಸದ್ಯದ ಮಟ್ಟಿಗೆ ಗೃಹ ಕಚೇರಿಯಲ್ಲಿ 6 ಜನ ನಕ್ಸಲರು ಇರುವಂತದ್ದು, ಆ ಪ್ರಕ್ರಿಯೆಗಳು, ಶರಣಾಗತಿಯ ಪ್ರಕ್ರಿಯೆಗಳು ಸಾಗ್ತಿರುವಂತದ್ದು. ದಿವ್ಯಾ, ರೈಟ್, ಥ್ಯಾಂಕ್ ಯು ಶ್ರೀನಿವಾಸ್ ನಿಮ್ಮೆಲ್ಲ ಮಾಹಿತಿಗೆ. ಸದ್ಯ ಮುಖ್ಯಮಂತ್ರಿಗಳ ಗೃಹ ಕಚೇರಿ ಕೃಷ್ಣಾದಲ್ಲಿ ಆಗ್ತಾ ಇರುವಂತಹ ಪ್ರಕ್ರಿಯೆಗಳ ಕುರಿತಾಗಿ ಮಾಹಿತಿಯನ್ನ ನಿಮಗೆ ಕೊಡ್ತಾ ಇದ್ದೀವಿ.